ಕಮ್ಲಿ, ನಾವಿಲ್ಲಿ ಸುಮ್ಮನೆ ನಿಂತ್ಕೊಂಡು ಟೈಮ್ ವೇಸ್ಟ್ ಮಾಡ್ತಿದ್ದೀವಿ ಅಷ್ಟೇ. ಅಯ್ಯ ರಚನಾ, ಗಣೇಶನ್ ಕೂಡ್ಸ್ಬೇಕು ಅಂದ್ರೆ ನಾವಸೆ ನಿಂತ್ಕೊಂಡಿರ್ಲೇಬೇಕು. ಆದರೆ ಇವ್ರು ಯಾರು ಒಪ್ಪಲ್ಲ. ಕಾಲೇಜ್ ಕಡೆಯಿಂದ ನಮ್ಗೆ ಯಾವ ಸಪೋರ್ಟು ಸಿಗಲ್ಲ. ಯಾಕೆ ಸಿಗಕ್ಕಿಲ್ಲ? ಹಬ್ಬದ ದಿನ ಗಣೇಶ ಕೂರ್ಸೋದ್ರಾಗೆ ಏನ್ ತೆಪ್ಪೈತೆ? ಗಣಪ ಇದ್ದೇ ದಯ ಪಾಲಿಸ್ತಾನೆ, ವಿಘ್ನಗಳನ್ನ ತಡಿತಾನೆ. ಕಾಲೇಜ ಗಣೇಶ ಕೂರ್ಸೋದ್ರಿಂದ ಒಳ್ಳೇದಾಯ್ತೈತೆ. ಓ, ಸ್ಯಾನೆ ಪವರ್ಫುಲ್ಲು. ನಮ್ಮೂರಾಗೆ ಮಾರವನ್ ಗುಡಿ ಮೈದಾನದಾಗೆ ದೊಡ್ಡ ಗಣೇಶನ್ ಕೂಡಿಸ್ತಾ ಇದ್ವಿ. ಗಣೇಶ ಅಲ್ಲಿರೋ ಗಂಟ ನಮ್ದೆಲ್ಲ ಠಿಕಾಣೆ ಅಲ್ಲೇಯ. ಗಣಪ ಪಾಸ್ ಮಾಡು ಅಂತ ಕೇಳ್ಕೊಂಡ್ರೆ ಸಾಕು, ಎಂತ ಕ್ವಶನ್ ಪೇಪರೇ ಇರಲಿ ಪಾಸೇಯ. ಸರಿ ಹೋಯ್ತು, ನೀವೇನಾದರೂ ಹಿಂಗೆ ವಿವರಣೆ ಕೊಟ್ಟರೆ ಪರ್ಮಿಷನ್ ಕೊಡೋರು ಕೊಡಲ್ಲ ಅಷ್ಟೇ. ಯಾರಮ್ಮ ಅಲ್ಲಿ ಮಾತಾಡ್ತಾ ಇರೋದು? ಬನ್ನಿ ಒಳಗಡೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ನಾವೆಲ್ಲ ಸೇರಿ ಗಣೇಶ ಕೂರ್ಸುಮ ಅಂತಿದ್ದೀವಿ. ಓ ಸರಿ ಸರಿ, ಅಷ್ಟೇನಾ? ಅದನ್ನ ಯಾಕೆ ಅಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ರಿ? ಹೋಗಿ ನಿಮ್ಮ ಮನೇಲಿ ಹೋಗಿ ಮಾತಾಡಿ. ಸರ್, ನಾವು ಗಣೇಶ ಕೂರಿಸ್ಬೇಕು ಅಂತಿರೋದು ಕಾಲೇಜಾಗೆ. ವಾಟ್? ಕಾಲೇಜಲ್ಲ? ಕಾಲೇಜ್ ಅಂದರೆ ಏನಂತ ತಿಳ್ಕೊಂಡಿದ್ದೀರಾ? ದಿಸ್ ಈಸ್ ವೆರಿ ಪ್ರೆಸ್ಟಿಜಿಯಸ್ ಅಂಡ್ ಡಿಸಿಪ್ಲಿನ್ ಕಾಲೇಜ್. ಇಲ್ಲಿ ನಿಮ್ಮ ಜಗಜ್ಜಾತ್ರೆಗಳಿಗೆಲ್ಲ ಜಾಗ ಇಲ್ಲ. ಗೋಕೋ. ಸರ್ ಹಂಗೆ ಅನ್ಬೇಡಿ ಸರ್, ಇದರಿಂದ ಕಾಲೇಜಲ್ಲಿ ಏನು? ಸುಮ್ಮನೆ ನನ್ನ ಟೈಮ್ನ ವೇಸ್ಟ್ ಮಾಡಬೇಡಿ. ಸೆಮಿಸ್ಟರ್ ಎಕ್ಸಾಮು ಹತ್ರ ಬರ್ತಾ ಇದೆ. ಹೋಗಿ ಓದ್ಕೊಳ್ಳಿ ಹೋಗಿ. ನಾನು ಹೇಳಲಿಲ್ವಾ ಕಮ್ಲಿ? ಈಗೇನು ಅವ್ರ ಅನುಮತಿ ಕೊಟ್ಟಿಲ್ಲ ಅಂದರೆ ನಾವು ಕೂರ್ಸೋಕ್ಕಾಗಕ್ಕಿಲ್ವಾ? ಸ್ವಾತಂತ್ರ್ಯದ ಸಮಯದಾಗೆ ಜನನ ಒಟ್ಟುಗೂಡ್ಸಕ್ಕೆ ಬಾಲ್ ಗಂಗಾಧರ್ ತಿಲಕ್ ಅವರು ಶುರು ಮಾಡಿದ ಸಂಪ್ರದಾಯ ಇದು. ಇದರಿಂದ ಕಾಲೇಜ್ಗೇನು ಕೆಟ್ಟ ಹೆಸರು ಬರೋಕ್ಕಿಲ್ಲ. ಯಾರಿಗೂ ತೊಂದರೆ ಇಲ್ದಂಗೆ ನಾವು ಹಬ್ಬ ಆಚರಿಸುಮ. ರಿಷಿ ಸರ್, ನಿಮ್ಮ ಸ್ಟೂಡೆಂಟ್ಸು ತುಂಬ ಪಿಕ್ಯುಲಿಯರು. ಕಾಲೇಜ್ ಕ್ಯಾಂಪಸ್ನಲ್ಲಿ ಗಣೇಶ ಕೂರಿಸ್ತಾರಂತೆ. ವಾಟ್ ಎ ನೈಸ್ ಜೋಕ್. ಮಾಡೋಕ್ಕೆ ಕೆಲಸ ಇಲ್ಲ ಅಂದರೆ ಇಂಥ ಆಲೋಚನೆಗಳೇ ಬರೋದು. ದಯವಿಟ್ಟು ಸ್ವಲ್ಪ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ಬುದ್ಧಿ ಹೇಳಿ. ಗಣೇಶ ಹಬ್ಬಕ್ಕೆ ಕಲೆಕ್ಟ್ ಮಾಡ್ತಾ ಇದೀವಿ. ನಿಮ್ಮ ಕೈಲಾದಷ್ಟು ಕಾಸು ಹಾಕಿ. ಒಂದಿಡಿ ಕೊಟ್ರೆ 4 ಇಡಿ ವಾಪಸ್ ಕೊಡ್ತಾನೆ ಗಣಪ. ನಿಮ್ಮ ಕೈಲಾದಷ್ಟು ಕಾಸು ಹಾಕಿ. ಗಣೇಶ ಹಬ್ಬದ ದಿವಸ ಕಾಲೇಜಾಗೆ ಗಣೇಶ ಕೂರಿಸ್ತಿದ್ದೀವಿ. ನಿಮ್ಮ ಕೈಲಾದ ಸಹಾಯ ಮಾಡಿ. ಗಣೇಶ ಹಬ್ಬಕ್ಕೆ ಕಾಸು ಕಲೆಕ್ಟ್ ಮಾಡ್ತಿದ್ದೀವಿ. ಕಾಸು ಹಾಕಿ. ಗಣೇಶ ಹಬ್ಬಕ್ಕೆ ಕಾಸು ಕಲೆಕ್ಟ್ ಮಾಡ್ತಿದ್ದೀವಿ. ಕಾಸು ಹಾಕಿ. ಓಯ್ ಹೊಸಿ ನಿಂತ್ಕ. ಏನೋ ಎಕ್ಸಾಮಲ್ಲಿ ಪಾಸ್ ಆಗ ಆಸೆ ಇಲ್ವಾ?
ಮತ್ತೆ ಕಾಸಾಕೋ. ಏನ್ ಬರೀ 50 ರೂಪಾಯಿ ಆಗ್ತಿದ್ಯಾ? 50% ಸಾಕಾ? ಮತ್ತೆ ಹಾಕೋ. ಅದು ವೆರಿ ಗುಡ್. ಈ ಕಿತ ಸ್ಟೇಟ್ ಫಸ್ಟ್ ನೀನಯ್ಯ. ಒಳ್ಳು. ಏ ನಿಂಗಿ, ಏನ್ ಮಾಡ್ತಿದ್ಯಾ ನೀನು? ಹಿಂಗೆಲ್ಲ ಎದುರಿಸಿ ಬದ್ರಿಸಿ ಕಿತ್ಕೋಬಾರ್ದು ಕಣೆ. ಅಯ್ಯ ಸುಮ್ಕಿರ್ ಕಮ್ಲಿ, ಇದೊಳ್ ದಿನ ತಿನ್ನೋ ಚಿಪ್ಸ್ ಕಾಸು. ಇವತ್ ನಾನು ಅವಳಿಗೆ ಒಳ್ಳೇದೇ ಮಾಡಿದ್ದೀನಿ ಬಿಡು. ಬನ್ನಿ ಬನ್ನಿ, ಗಣೇಶನ್ ಕೂರ್ಸಿದೀವಸಿ ಕಾಸಾಕಿ. Hi, Adhika. Hi guys. You know what? ನಾವು ಗಣೇಶ ಕೂರಿಸ್ತಿದ್ದೀವಿ, ನಿಮ್ಮ ಕೈಲಾದಷ್ಟು ಕಾಸು ಹಾಕಿ. Come on. Just one more time. ಗಣೇಶ ಕೂರಿಸ್ತಾ ಇದ್ದೀವಿ, ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿ. ಅರೆ ಸೂಪರ್. ಇವತ್ತು ನಿನ್ನ ಯೋಗ್ಯತೆಗೆ ತಕ್ಕಂತೆ ಕೆಲಸ ಮಾಡ್ತಿದ್ಯಾ ಕಣೆ ಹೆಸರಿನ ಕಮಲಿ. ಪಕ್ಕ ಭಿಕ್ಷುಕಿ ಥರ ಕಾಣಿಸ್ತಿದ್ಯಾ. ಏಯ್ ಅನಿಕಾ, ನಿಂಗೆ ನೋಡಿ, ನಿಮ್ಮ ಕೈಲಾದರೆ ಸಹಾಯ ಮಾಡಿ, ಇಲ್ಲ ಅಂದರೆ ಬಿಟ್ಬಿಡಿ. ನಿಂಗೆ ನಡಿ ಹೋಗುಮ. ಹೇ ವೇಟ್. ಸಹಾಯ ಮಾಡಲ್ಲ ಅಂತ ನಾನು ಎಲ್ಲಿ ಹೇಳಿದೆ? ನಿನಗೆ ಎಷ್ಟು ದುಡ್ಡು ಕೊಡಬೇಕೋ ಅಷ್ಟೇ ಕೊಡ್ತೀನಿ. ಸೂಪರು. ನಮ್ ಕಮಲಿನೇ ಆಡ್ಕೊಂಡಲ್ವಾ? ಸರಿಯಾಗಿ ಕೊಟ್ಟ ನೋಡು ಗಣಪ. ಒಂದಿಡಿ ಕೊಟ್ರೆ 4 ಇಡಿ ವಾಪಸ್ ಕೊಡ್ತಾನೆ ನಮ್ ಗಣಪ. ಏಯ್ ಕೊಡಿಲಿ, ಅದನ್ನ ಹೊಡೆದು ನಾನು ರಿಂಗ್ ತಗೋಬೇಕು. ಅದು ನಮ್ಮ ಅಮ್ಮಮ್ಮ ಕೊಟ್ಟಿದ್ದು. ವಾ, ಪರವಾಗಿಲ್ಲ ಅನಿಕಾ, ನಿಂಗೂ ಇಂಥ ಸೆಂಟಿಮೆಂಟ್ಗಳೆಲ್ಲ ಆಯ್ತಾ? ಕೊಡಿಲಿ. ಇಲ್ಲ, ಇದು ದ್ಯಾವ್ರ ದುಡ್ಡು, ತುಂಬ ಗಂಟ ಹೊಡಿಯಾಕಿಲ್ಲ. ಏಯ್ ಕಳ್ಳಿಗಳ, ಏನ್ ಫ್ರಾಡ್ ಮಾಡಕ್ ಬಂದ್ರಿ? ಗ್ರ್ಯಾಂಡ್ ಆಗಿ ಮಾಡೋಣ. ನೀವು ದುಡ್ಡಿದ ವಿಷಯದ ಬಗ್ಗೆ ತಲೆನೇ ಕೆಡ್ಸ್ಕೋಬೇಡಿ, ಓಕೆ? ಸಿ, ಟೇಕ್ ಇಟ್. ನಮ್ಮ ಕಾಲೇಜ್ ಗಣೇಶನ ಕೂರ್ಸೋಕೆ ನಾವು ದುಡ್ಡು ಕೊಡದೆ ಇನ್ಯಾರು ಕೊಡ್ತಾರೆ ಅಲ್ವಾ ರಿಷಿ? ವೆರಿ ಗುಡ್ ಅನಿಕಾ, ವೆರಿ ಗುಡ್ ಇನಿಷಿಯೇಟಿವ್. ಆ್ಯಂಡ್ ಕಾಲೇಜಲ್ಲಿ ಪ್ರತಿ ವರ್ಷ ಈ ಥರದ್ದು ಏನಾರು ನಡೀತಾನೆ ಇರಬೇಕು, ಆಗಲೇ ಕಳೆ. ಆ್ಯಂಡ್
ಐ ಆಮ್ ವೆರಿ ಹ್ಯಾಪಿ ದಟ್ ಯು ಆರ್ ಆಲ್ಸೋ ಎ ಪಾರ್ಟ್ ಆಫ್ ದಿಸ್. ಗುಡ್ ವರ್ಕ್ ರಚ್ಚು. ಚೆನ್ನಾಗಿ ಮಾಡಿ ಹಬ್ಬನ. ಥ್ಯಾಂಕ್ಸ್ ಸರ್. ಅಣ್ಣ ಬಿರ್ಬಿರ್ನೆ ಕಟ್ಟಿ, ಇನ್ನ ಗಣೇಶ ತರಕ್ ಹೋಗ್ಬೇಕು. ಈ ಬಾಳೆಕನ್ ಸ್ವಲ್ಪ ನೇರವಾಗಿ ಕಟ್ಟಿ. ಅಯ್ಯೋ ಇದು ಬೇಡ ಬೇಡ, ನಾವು ಮಾಡ್ಕತ್ತೀವಿ ಬಿಡಿ ಬಿಡಿ. ನಿಂಗಿ ಕಮ್ಲಿ ಎಷ್ಟು ಸಿನ್ಸಿಯರ್ ಅಲ್ಲ, ಯಾವುದೇ ಕೆಲಸ ಆದರೂ ಅಚ್ಚುಕಟ್ಟಾಗಿ ಮಾಡ್ತಾಳೆ. ಈಟೆಲ್ಲ ಮಾಡಿದ್ರೂ ತಂಗೆಲ್ಲ ಬರ್ತೈತೆ ಅನ್ನೋ ಅಹಂಕಾರ ಇಲ್ಲ. ನಮ್ಮ ಕಂಬ್ಲಿನೇಯ. ಅಯ್ಯಯ್ಯೋ ನೀವ್ಯಾಕೆ ಬಂದ್ರಿ? ಸಾರಿ ನಾನು ನೋಡ್ಕೊಂಡೇ ಇರಲಿಲ್ಲ. ಅಯ್ಯ ಸುಮ್ಕಿರ್ ಕಮ್ಲಿ, ಬಾಯ್ ಬಿಟ್ಟು ಮಾತಾಡ್ಕೊಂಬಂದ್ರೆ ಏನೋ ನಿಂಗೆ ಗೊತ್ತಾಯ್ತಿತ್ತೋ. ಹಿಂಗೆ ಸುಮ್ಕೆ ಬಂದು ನಿಂತ್ರೆ ನಿಂಗೆ ಹೆಂಗೆ ಗೊತ್ತಾಯ್ತದೆ? ಸಗಣಿ ತಾನೆ, ಒಳ್ಳೇದೇ, ಏನಾಗಕ್ಕಿಲ್ಲ. ಏಯ್, ಈ ಡ್ರಾಮಾ ಬುಲ್ಶಿಟ್ ಎಲ್ಲ ನನಗೆ ಬೇಡ. ಹುಂಡಿ ಒಡ್ದಾಕ್ತ್ಯಾ? ನನ್ನ ರಿಂಗ್ ಎಲ್ಲಿ? ನೀನೇ ಇಟ್ಕೊಂಡಿರ್ತೀಯ, ನನ್ಗೆ ಗೊತ್ತು. ಕೊಡು. ಕಮಲಿ, ಕೊಟ್ಬಿಡು. ಆಹಾ ಕಮ್ಲಿ, ಎ ಟೋನ್ ಟೈಪು, ಎ ಟೋನ್ ಕಲರು, ಯಾವ್ದೊಂದು ತಕೊಳ್ಳೋದು ಯಾವ್ದೊಂದು ಬಿಡೋದು ಒಂದು ಗೊತ್ತಾಯ್ತಿಲ್ಲ. ಅಷ್ಟು ಸ್ಯಾನೆ ಸಂದಾಗೈತಲ್ವಾ? ಸ್ಯಾನೆ ಸೆಂದಾಗೈತೆ ನಿಂಗೆ. ಆದ್ರೆ ಹಬ್ಬ ಮುಗಿದ್ಮ್ಯಾಕೆ ಇವೆಲ್ಲ ಸೇರ್ಕೊಂಡು ಕೆರೆ ಕಟ್ಟೆಗಳಿಗೆ ಸ್ಯಾನೆ ದೊಡ್ಡ ತೊಂದರೆ ಕೊಡ್ತೈತೆ. ಅದಕ್ಕೆ ತಕೊಂಡ್ರೆ ಮಣ್ಣಿಂದೆಯ, ಪೇಂಟ್ ಇಲ್ಲದೆ ಇರೋದು.
ನಿಂಗಿ ನಮ್ಮ ಊರ್ನಾಗೆ ಕೆರೆ ತವ ಸಿದ್ದಣ್ಣ ಕುತ್ಕೊಂಡು ಬರೀ ಜೇಡಿ ಮಣ್ಣಾಗೆ ಮಾಡ್ತಿದ್ನಲ್ಲ, ಅದು ನಿಂಗಿ ದಿಟ್ವಾದ ಗಣಪ ಅಂದ್ರೆ ಪರಿಸರಕ್ಕೆ ಹಾನಿ ಆಗದೆ ಇರೋದು. ಇಲ್ಲ ಅಂದ್ರೆ ಕೊನೆಗೆ ಪೇಂಟ್ ಎಲ್ಲ ನೀರಿಗೆ ಸೇರ್ಕೊಂಡು ಕೊನೆಗೆ ನಾವೇ ಅದನ್ನ ಕುಡಿಯೋ ಪರಿಸ್ಥಿತಿ ಬರ್ತೈತೆ. ಅದಕ್ಕೆ ನಿಂಗಿ ನಾವು ಮಣ್ಣಿಂದ ತಕೊಳ್ಳೋಣ, ಏನಂತ್ಯಾ? ನೀ ಹಂಗೆ ಕಡ್ಡಿ ಹೇಳಕ್ ಆಯ್ತಾಯ್ತಾ? ಸರಿ, ಮಣ್ಣಿಂದ ತಕೊಳ್ಳೋಣ. ಕಮ್ಲಿ, ಈ ಗಣೇಶ ಸ್ಯಾನೆ ದೊಡ್ಡದಾಗೈತೆ, ನಂಗೆ ಇಷ್ಟ ಆಯ್ತು, ಇದೇ ತಕೊಳ್ಳೋಣ. ಬ್ಯಾಡ ನಿಂಗಿ. ಕಮ್ಲಿ ಕಮ್ಲಿ, ಅದ್ ನೋಡು. ಹೂ ನಿಂಗಿ, ಇದು ಸಖತ್ತಾಗೈತೆ. ಅಣ್ಣ ಇದನ್ನ ತೋರಿಸಿ. ಗಣೇಶನ್ ಕರ್ಕೊಂಡು ಹೋಗುವಾಗ ಹಿಂಗೆಲ್ಲ ಮೌನವಾಗಿ ಹೋಗ್ಬಾರ್ದು, ಅದಕ್ಕೆ ಅಂತ ಒಂದ್ ಸಂಪ್ರದಾಯ ಐತೆ. ಸಂಭು, ಗಣಪತಿ ಬಪ್ಪ. ಆರತಿ ತಟ್ಟೆ ರೆಡಿ ಆಯ್ತಾ? ಹ್ಞೂ, ರೆಡಿ ಇದೆ. ಅಯ್ಯೋ, ಗಣೇಶಂಗ ಅಕ್ಕ ಆರನೇ ತಂದಿಲ್ಲ, ತಂದ್ಬಿಡ್ತೀನಿ. ಹೇ, ಕೇರ್ಫುಲ್. ತಳ ಗಟ್ಟಿಯಾಗಿ ಇಟ್ಕೊಳ್ಳಿ. ಹೆಲ್ಪ್ ಬೇಕಾ? ಬೇಡ ಸರ್, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಓಕೆ.